ಧರ್ಮಸ್ಥಳ ಹಾಗೂ ಡಾಕ್ಟರ್ ವೀರೇಂದ್ರ ಹೆಗಡೆ ವಿರುದ್ಧ ಕೊಡಗಿನಲ್ಲೂ ಕೂಡ ಷಡ್ಯಂತ್ರವನ್ನ ಮಾಡೋದಕ್ಕೆ ಈ ಬುರುಡೆ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡಿತ್ತು. ಕಳೆದ 8 ತಿಂಗಳ ಹಿಂದೆ ಪಿತೂರಿ ನಡೆದಿತ್ತು. ಈಗ ಕೊಡಗಿನ ಒಬ್ಬ ಮಹಿಳೆ ಅದನ್ನ ಬಯಲು ಮಾಡಿದ್ದಾರೆ. 8 ತಿಂಗಳ ಹಿಂದೆ ನಡೆದಂತ ಪಿತೂರಿಯನ್ನ ಕೊಡಗಿನ ಮಹಿಳೆ ಬಯಲು ಮಾಡಿದ್ದಾರೆ. ಜಯಂತಿ ಎಂಬಾತ ಪಿತೂರಿ ಮಾಡಿದ್ದ ಅಂತ ಮಹಿಳೆ ಗಂಭೀರ ಆರೋಪ ಮಾಡಿದ್ದಾರೆ. ಸಾಲ ಮರುಪಾವತಿ ಮಾಡದಂತ ಮಹಿಳೆಯರ ಜೊತೆ ಈ ಜಯಂತಿ ಸಭೆಯನ್ನ ನಡೆಸಿದ್ದ. ಧರ್ಮಸ್ಥಳದ ಒಂದು ಸಂಘದಲ್ಲಿ ಸಾಲ ಮಾಡಿದವರನ್ನ ಎತ್ಕಟ್ಟಿ ದೂರು ಕೊಡಿಸಿದ್ದ. ಆ ಮೂಲಕ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ವಿರುದ್ಧ ಅಪಪ್ರಚಾರವನ್ನ ಮಾಡಿದ್ರು. ಗೀತಾ ಎಂಬ ಮಹಿಳೆ ಭೇಟಿ ಮಾಡಿ ಅಪಪ್ರಚಾರಕ್ಕೆ ಬಳಸಿಕೊಂಡಿದ್ದವು ಜಯನ್ ಅಂಡ್ ಟೀಮ್. ವಿರಾಜಪೇಟೆ ನೆಹರು ನಗರದ ನಿವಾಸಿ ಗೀತಾ ಅನ್ನೋರ ವಿರುದ್ಧ ಆರೋಪ ಇದೆ. 2024ರ ಡಿಸೆಂಬರ್ 24ರಂದು ಗೀತಾಳನ್ನ ಭೇಟಿ ಮಾಡಿದ್ದ ಈ ಜಯನ್ ಮತ್ತು ಆತನ ತಂಡ. ನೋಡಿ, ಇವರು ರಾಜ್ಯದ ಅನೇಕ ಭಾಗಗಳಲ್ಲಿ ಹೋಗಿ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡೋದನ್ನ ಇವರು ಪ್ರಮೋಟ್ ಮಾಡ್ತಾ ಬರ್ತಾ ಇದ್ರು. ಎಲ್ಲ ಕಡೆ ಪಿತೂರಿ ಮಾಡಿಕೊಂಡು ಜನರನ್ನ ಪ್ರವೋಕ್ ಮಾಡಿಕೊಂಡು ಧರ್ಮಸ್ಥಳದ ವಿರುದ್ಧ ನೆಗೆಟಿವ್ ಆಗಿ ಪ್ರಮೋಷನ್ ಮಾಡಿಕೊಂಡು ಯಾರ್ಯಾರು ಸಂಘದಲ್ಲಿ ಸಾಲ ತಗೊಂಡು ಅದನ್ನ ಸದ್ಬಳಕೆ ಮಾಡ್ಕೊಳ್ಳದೆ ದುರುಪಯೋಗ ಪಡಿಸ್ಕೊಂಡು ಸಂಘದಿಂದ ಸಾಲವನ್ನ ಪಡ್ಕೊಂಡು ಅದನ್ನ ಮರುಪಾವತಿ ಮಾಡಕ್ ಆಗದೆ ಇರೋರನ್ನೆಲ್ಲ ಕಲೆ ಹಾಕಿ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿಸಿದ್ದ. ಗೀತಾ ಅನ್ನೋರ್ನ ಈ ಜಯನ್ ಅಂಡ್ ಟೀಮ್ ಭೇಟಿಯಾಗಿತ್ತು. ಈಗ ಆ ಸತ್ಯ ಕೂಡ ಹೊರಗಡೆ ಬಂದಿದೆ. ಅವರು ಈ ರೀತಿ ಅಂದ್ರೆ ನಾಗರಿಕರ ಪರ ತುಂಬಾ ಅನ್ಯಾಯಗಳ ವಿರುದ್ಧ ಹೋರಾಡಿದವರು ಅಂತ ನನಗೆ ಗೊತ್ತಿತ್ತು. ಹಾಗಾಗಿ ನಾನು ಅವರ ಹತ್ರ ಹೋಗಿದ್ದೆ. ಅವರಿಗೂ ಕೂಡ ಈ ಸಂಘಗಳ ಬಗ್ಗೆ ಏನು ಮಾಹಿತಿ ಇಲ್ಲದೆ ಇರೋದ್ರಿಂದ ಅವರನ್ನ ತುಂಬಾ ದಿವಸದಿಂದ ಒಂದು ಟೀಮ್ ಅವರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಂತೆ. ಅಂದ್ರೆ ಈ ತರ ಸಂಘಗಳಿಂದ ಯಾರಾದ್ರೂ ಮಹಿಳೆಯರು ನೊಂದು ಏನಾದ್ರು ಸಂಕಷ್ಟದಲ್ಲಿ ಇದ್ರೆ ನಮ್ಮ ಗಮನಕ್ಕೆ ತನ್ನಿ, ನಾವು ಅವರಿಗೆ ಸಹಾಯ ಮಾಡ್ತೀವಿ ಅಂತೇಳಿ ಅವರು ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದ್ದಾರೆ. ಡಾಕ್ಟರ್ಗೂ ಕೂಡ ಅವರು ಆ ಒಂದು ಟೀಮಿನ ಉದ್ದೇಶ ಏನು ಅಂತ ಗೊತ್ತಿರ್ಲಿಲ್ಲ ಅವರಿಗೆ. ನನ್ನ ಒಂದು ಕಷ್ಟಕ್ಕೆ ಅವರು ನೀವು ಇವ್ರ ಜೊತೆ ಹೋಗಿ ಇವ್ರು ನಿಮ್ಗೆ ಕಂಪ್ಲೇಂಟ್ ಮಾಡಿ ಅದ್ರ ಏನ್ ಬೇಕೋ ಅವ್ರು ಸಹಾಯ ಮಾಡ್ತಾರೆ, ನಾನು ಬೆಂಗಾವಲಾಗಿ ನಿಲ್ತೀನಿ ಅಂತ ಹೇಳಿ ನನಗೆ ಡಾಕ್ಟರ್ ಆಶ್ವಾಸನೆ ಕೊಟ್ರು. ಹಾಗೆ ನನಗೆ ಮೊನ್ನೆ ಅವರು ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರು, ವಿರಾಜಪೇಟ್ ಬಂದಿದ್ರು. ನನ್ನ ಸಮಸ್ಯೆಗಳನ್ನೆಲ್ಲ ಕೇಳಿದಾಗ ನಾನು ನನ್ನ ಎಲ್ಲ ಅಂದ್ರೆ ನಂದು ಯಾವ್ದೆಲ್ಲ ಮೈಕ್ರೋ ಫೈನಾನ್ಸ್ ಗಳಿಂದ ನನಗೆ ತೊಂದರೆ ಆಗ್ತಾ ಇದೆ, ಎಲ್ಲ ನಾನು ಯಾವ್ದೆಲ್ಲ ಸಂಘಗಳಲ್ಲಿ ಇದ್ದೀನಿ, ಎಲ್ಲಾದ್ರದ್ದು ಹೆಸರು ಹೇಳಿ ನನ್ನ ಸಮಸ್ಯೆಗಳನ್ನೆಲ್ಲ ನಾನು ಅವ್ರ ಹತ್ರ ಹೇಳ್ಕೊಂಡೆ. ಹಾಗೆ ಅಲ್ಲಿಂದ ಸೌಜನ್ಯ ಪರ ಹೋರಾಟಗಾರರು ಇಲ್ಲಿಗೆ ಬಂದಿದ್ರಲ್ಲಿ ರೀನಾ ಅವರು, ಜಯಂತ್ ಅವರು, ಮತ್ತೆ ರವೀಂದ್ರ ಶೆಟ್ಟಿ ಮತ್ತು ಸಂತೋಷ್ ಅವರುಗಳು ಇದ್ರು. ಮತ್ತೆ ಅವ್ರ ಜೊತೆ ಇನ್ನೂ ಒಂದಿಬ್ರು ಇದ್ರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಅವ್ರು ನನ್ನ ಸಮಸ್ಯೆಗಳೆಲ್ಲ ಕೇಳಿದಾಗ ನಾನು BSS ಸಮಸ್ತ ಮತ್ತೆ ಸೌತ್ ಇಂಡಿಯಾ ಮೈಕ್ರೋ ಫೈನಾನ್ಸ್ ಇಂತ ಇವುಗಳಿಂದೆಲ್ಲ ಆಗ್ತಾ ಇದ್ದಿದ್ದು. ಮತ್ತೆ ಧರ್ಮಸ್ಥಳ ಸಂಘದಲ್ಲಿ ಏನೋ ಒಂದು ನಾವು ಕಂತು ಕಟ್ಟೋದು ಇದಾದಾಗ ನಮ್ಗೆ ಆ ಕಡೆ ಈ ಕಡೆ ಆದಂತ ಮಾತುಕತೆ ಅದನ್ನೆಲ್ಲ ನಾನು ಅವ್ರಿಗೆ ವಿವರವಾಗಿ ಹೇಳ್ತಾ ಹೋದೆ. ಅದನ್ನ ಅವರೊಂದು ವಿಡಿಯೋ ಕೂಡ ಮಾಡಿದ್ರು. ಒಂದು 4 ಅವರ್ ನನ್ನ ಜೊತೆ ಆ ವಿಷಯ ಚರ್ಚೆ ಮಾಡಿ ಎಲ್ಲಾ ಸಮಸ್ಯೆಗಳನ್ನ ಕೇಳ್ಕೊಂಡು ಅವರು ವಿಡಿಯೋ ಕೂಡ ಮಾಡಿದ್ರು. ನಾನು ಒಂದೊಂದು ಸಂಘದಿಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇತ್ತು ನಾನು ಅದನ್ನೆಲ್ಲ ಬಿಡಿಸಿ ಹೇಳಿದ್ದೀನಿ. ಆದ್ರೆ ಅವರು ವಿಡಿಯೋದಲ್ಲಿ ಈಗ ನಿನ್ನೆ ಅದು ವಿಡಿಯೋ ಬಿಡುಗಡೆ ಆಗಿರೋದು. ಅದು ಮೊದಲು ವಿಡಿಯೋ ಮಾಡಿದಾಗ ನನಗೆ ಅದ್ರ ಬಗ್ಗೆ ಗೊತ್ತಾಗ್ಲಿಲ್ಲ. ಆದ್ರೆ ನಾನು ಹೇಳಿರೋ ಎಲ್ಲಾ ವಿಷಯಗಳನ್ನ ಅವರು ತಗೊಂಡು ಅದನ್ನ ಎಲ್ಲ ಎಡಿಟ್ ಮಾಡಿ ಎಲ್ಲಾ ಸಮಸ್ಯೆಯನ್ನು ಧರ್ಮಸ್ಥಳ ಸಂಘದಿಂದಲೇ ಆಗಿದೆ ಅಂತ ಹೇಳಿ ಅವರಲ್ಲಿ ತೋರಿಸಿದ್ದಾರೆ. ಆದ್ರೆ ನಾನು ನೇರವಾಗಿ ಧರ್ಮಸ್ಥಳ ಸಂಘದ ಇದರಲ್ಲಿ ನಾನು ಏನು ಹೇಳಿಲ್ಲ. ಆದ್ರೆ ಕೆಲವೊಂದು ಸಣ್ಣ ಪುಟ್ಟ ಮಾತುಕತೆ ಆಗಿರೋದನ್ನ ನಮ್ಮ ಪ್ರತಿನಿಧಿ ಪ್ರೇಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಕೊಡಗಿನಲ್ಲೂ ಕೂಡ ಈ ಬುರುಡೆ ಗ್ಯಾಂಗು ಅಪಪ್ರಚಾರವನ್ನ ಮಾಡೋದಕ್ಕೆ ಮುಂದಾಗಿತ್ತು ಧರ್ಮಸ್ಥಳದ ವಿರುದ್ಧವಾಗಿ ಅನ್ನೋ ವಿಚಾರ ಈಗ ಗೊತ್ತಾಗಿದೆ. ಸದ್ಯ ಇದ್ರ ಬಗ್ಗೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಅಥವಾ ಏನಾದ್ರೂ ಅಪ್ಡೇಟ್ಸ್ ಇದೆಯಾ? ಏನ್ ಕಥೆ ಇದು ಪ್ರೇಮ್? ಸಿಂಧೂರ, ಏನು ಕೊಡಗು ಜಿಲ್ಲೆಯಲ್ಲೂ ಕೂಡ ಅವರ ಏನು ಇದ್ದಾರೆ ಅವರು ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡೋ ನಿಟ್ಟಿನಲ್ಲಿ ಕೂಡ ಕೊಡಗಿನ ಕೂಡ ಅದು ಟ್ರೈನ್ ಅಪ್ ಆಗಿದೆ ಅಂತ ಹೇಳ್ಬೋದು. ಕೊಡಗು ಜಿಲ್ಲೆಯಲ್ಲಿ 2024 ಕೂಡ ಜಯಂತ್ ಎಂಬ ವ್ಯಕ್ತಿ ಕೂಡ ಇಲ್ಲಿರುವಂತಹ ಮಹಿಳಾ ಸಂಘಗಳೇನಿದೆ ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಧರ್ಮಸ್ಥಳದ ಸಂಘ ಏನಿದೆ ಆ ಧರ್ಮಸ್ಥಳದಲ್ಲಿ ಹಣವನ್ನ ಪಡೆದು ದುರುಪಯೋಗ ಮಾಡ್ಕೊಂಡಂತವ್ರನ್ನ ಏನು ಹಣ ಯಾರು ವಾಪಸ್ ಕಟ್ಟಿರೋದಿಲ್ಲ ಅಂತವ್ರನ್ನ ಕೂಡ ಟಾರ್ಗೆಟ್ ಮಾಡ್ಕೊಂಡು ಅಂತವ್ರನ್ನ ಕೂಡ ಎಲ್ಲರೂ ಕೂಡ ಒಂದುಗೂಡಿಸಿ ಆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರಿಗೆ ಅಲ್ಲಿ ತರಬೇತಿಯನ್ನು ನೀಡುವುದರ ಜೊತೆಗಾಗಿ ಕೂಡ ಸಾಕಷ್ಟು ಕೂಡ ರೀತಿಯಲ್ಲಿ ಕೂಡ ಅಪಪ್ರಚಾರ ಮಾಡ್ತಾ ಇದ್ರು. ಇದು 2024ರಲ್ಲಿ ಈಗ ನಡೀತಿರುವಂತಹ ಒಂದು ಬುರುಡೆ ಪ್ರಕರಣ ಏನಿದೆ ಆ ಬುರುಡೆ ಪ್ರಕರಣದಲ್ಲಿ ಗುರುತಿಸಿಕೊಂಡಿದ್ದಂತಹ ಜಯಂತ್ ಎಂಬ ವ್ಯಕ್ತಿ ಕೂಡ ಆಗಲೇ 2024ರಿಂದನೂ ಕೂಡ ಧರ್ಮಸ್ಥಳದ ವಿರುದ್ಧ ಪಿತೂರಿ ಮಾಡ್ತಾ ಇರುವಂತದ್ದು, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುವಂತ ರೀತಿಯಲ್ಲಿ ಕೂಡ ಕೈ ಹಾಕಿರುವಂತದನ್ನು ನೋಡಬಹುದು. ಅದಲ್ಲದೆ ಪ್ರಮುಖವಾಗಿ ಕೆಲವು ದಿನಗಳ ಹಿಂದಷ್ಟೇ ಕೂಡ ಒಂದು ಮಹಿಳೆ ದಮಯಂತಿ ಎಂಬ ಏನು ಮಹಿಳೆಯರಿದ್ರು ಅವರು ಕೂಡ ಇಲ್ಲೇ ವಿರಾಜಪೇಟೆಯವರಾಗಿರುವಂತದ್ದು, ಅದಕ್ಕೂ ಇದಕ್ಕೂ ಕೂಡ ಲಿಂಕ್ ಇದೆ ಎಂಬುದು ಕೂಡ ಎಲ್ಲ ಒಂದ್ ಕಡೆ ಒಂದು ಅನುಮಾನವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಧರ್ಮಸ್ಥಳ ಸಂಘವನ್ನ ಟಾರ್ಗೆಟ್ ಮಾಡಿಕೊಂಡು ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ಬರುವಂತ ನಿಟ್ಟಿನಲ್ಲಿ ಕೂಡ ಒಂದು ಜಯಂತಿ ಎಂಬವರು ಕೂಡ ಮೊದಲಿಂದಲೂ ಕೂಡ ಟಾರ್ಗೆಟ್ ಮಾಡ್ಕೊಂಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು. ಸಿಂಧೂರ, ಓಕೆ, ಥ್ಯಾಂಕ್ ಯು ಪ್ರೇಮ್ ನಿಮ್ಮೆಲ್ಲ ಮಾಹಿತಿಗಾಗಿ.